ಲೋಕಸಭೆಯಲ್ಲಿ ಇವತ್ತು ಒಂದೇ ದಿನ 33 ಸಂಸದರು ಅಮಾನತುಗೊಂಡಿದ್ದಾರೆ. ಈವರೆಗೆ ಕಾಂಗ್ರೆಸ್ ಸೇರಿ ವಿಪಕ್ಷಗಳ 47 ಜನ ಸಂಸದರು ಸಸ್ಪೆಂಡ್. ಒಂದೇ ದಿನ 33 ವಿಪಕ್ಷಗಳ ಟೋಟಲ್ ಒಟ್ಟು 47 ಜನ ಸಸ್ಪೆಂಡ್ ಆಗಿದ್ದಾರೆ. ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಸೇರಿ 33 ಸಂಸದರು ಅಮಾನತುಗೊಂಡಿದ್ದಾರೆ. ಲೋಕಸಭೆ ಕಲಾಪದ ವೇಳೆ ಗದ್ದಲ, ಸ್ಪೀಕರ್ ಕ್ರಮ ತೆಗೆದುಕೊಂಡಿದ್ದಾರೆ. ಯಾರ್ಯಾರು ಅಂತ ನೋಡೋದಾದ್ರೆ ಕಲ್ಯಾಣ್ ಬ್ಯಾನರ್ಜಿ, ದಯಾನಿಧಿ ಮಾರನ್, ಗೌರವ್ ಗೊಗೊಯ್, ಟಿ.ಆರ್. ಬಾಲು, ಎ ರಾಜಾ, ಜಿ ಎಲ್ಟಮ್ ಸೇರಿ ಒಟ್ಟು 33 ಜನ ಅಮಾನತುಗೊಂಡಿದ್ದಾರೆ. ಡಿಸೆಂಬರ್ 15ರಂದು ನಡೆದಿರುವಂತಹ ಡಿಸೆಂಬರ್ 15ರಂದು ಅಮಾನತುಗೊಂಡಿದ್ದಂಥ 14 ಮಂದಿ ಸಂಸದರು, ಟೋಟಲ್ ಒಟ್ಟು 33. ಈವರೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಟ್ಟು 47 ಜನ ಅಮಾನತುಗೊಂಡಿದ್ದಾರೆ. ಕಲ್ಯಾಣ್ ಬ್ಯಾನರ್ಜಿ, ದಯಾನಿಧಿ ಮಾರನ್, ಗೌರವ್ ಗೊಗೊಯ್, ಟಿ.ಆರ್. ಬಾಲು, ಎ ರಾಜಾ, ಜಿ ಸೇರಿದಂತೆ ಒಟ್ಟು 14 ಜನ ಈ ಹಿಂದೆ, ಇವತ್ತು 33, ಒಟ್ಟು 47 ಜನ, ಒಟ್ಟು 47 ಸಂಸದರು ಸಸ್ಪೆಂಡ್ ಆಗಿದ್ದಾರೆ, ಅಮಾನತುಗೊಂಡಿದ್ದಾರೆ. ಸಂಸತ್ ಭವನಕ್ಕೆ ಅನಾಮಿಕನೊಬ್ಬ ನುಗ್ಗಿ ಸ್ಮೋಕ್ ಬಾಂಬನ್ನು ಸಿಡಿಸುವ ಪ್ರಯತ್ನ ಮಾಡಿದ್ನಲ್ಲ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಸದನದಲ್ಲಿ ಕೋಲಾಹಲ ಸೃಷ್ಟಿಯಾಯಿತು. ಮಾತಿಗೆ ಮಾತು ಜಟಾಪಟಿ. ಆದರೆ ಬಹಳ ಸದ್ದುಗದ್ದಲ ಏರ್ಪಟ್ಟ ನಂತರದಲ್ಲಿ ಸ್ಪೀಕರ್ ಕ್ರಮ ತೆಗೆದುಕೊಂಡಿದ್ದಾರೆ. ಸ್ಪೀಕರ್ ಕ್ರಮದಂತೆ ಇವತ್ತು ಒಂದೇ ದಿನ 33 ಸಂಸದರು ಅಮಾನತುಗೊಂಡಿದ್ದಾರೆ. ಈ ಹಿಂದೆ 14 ಸಂಸದರು ಅಮಾನತುಗೊಂಡಿದ್ದರು. ಒಟ್ಟು 47 ಜನ ಈವರೆಗೆ ಅಮಾನತುಗೊಂಡವರ ಸಂಸದರ ಸಂಖ್ಯೆ. Shri Antony, Shri S. Sir, I move the following. With your permission, that this House, having taken the serious note of misconduct of Shri Kalyan Banerjee, Shri A. Raja, Shri Dayanidhi Maran, Shri Aprupa Podar, Shri Parsur Banerjee, Shri E.T. Mohammad Bashir, Shri G. Selvam, Shri C.N. Annadure, Shri Ajiranjan Chaudhary, Dr. Sumiti, T. Sumiti, Shri K. Navas Kani, Shri K. Veeraswamy, N.K. Premchandran, Shri Saugat Rai, Srimati Satabdi Rai, Shri Asit Kumar Mal, Shri Kaushalendra Kumar, Shri Antony, Shri S.S. Palni Manikam, Shri Tiruvakkasasar, Srimati Pratima Mandal, Srimati Kakolo Ghosh Dastidar, Shri K. Muralidharan, Shri Sunil Kumar Mandal, Shri Ramlingam, Shri K. Suresh, Shri Amar Singh, Shri Raja Mohan Unnithan, Shri Gaurav Gogovi, and Shri T.R. Balu, in utter disregard to the House and the authority of the chair, including the display of placards in the House, and having been named by the chair, resolve that the above mentioned members may also be suspended from the service of the House for the remainder session of the Rule 374(2). And sir, with your permission, I also move that Shri Jaikumar, Shri Abdul Khalik, and Shri Vasant MP be suspended till the report of the Committee of the Privilege for creating the great disorder in the House. The behavior of the above said members may kindly be referred to the Privilege Committee, and they need to be suspended till the committee gives its report. प्रश्न है कि माननीय मंत्री जी द्वारा प्रस्तुत प्रस्ताव को स्वीकृत किया जाए. जो ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಭು ಕೊಡ್ತಾರೆ. ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಭು, ಗಮನಿಸ್ತಾ ಇದ್ದೀವಿ, ಇಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು ಒಂದು ಪ್ರಸ್ತಾವನೆಯನ್ನು ಸಲ್ಲಿಸ್ತಾರೆ. ಅದಕ್ಕೆ ಸ್ಪೀಕರ್ ಅನುಮತಿಯನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟು 33 ಜನರನ್ನ ಇವತ್ತೇ ಅಮಾನತು ಮಾಡಿದ್ದಾರೆ. ಈ ಗಲಾಟೆ ಗದ್ದಲದ ನಡುವೆ ಸಮಿತಿ ಒಂದು ತನಿಖೆಯನ್ನು ಮಾಡ್ತಾ ಇದೆ. ತನಿಖೆಯ ವರ್ಗೂ ಕೂಡ ಕಾಯಿರಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಮಧ್ಯೆ ವಿರೋಧ ಪಕ್ಷಗಳು ಬಹಳ ದೊಡ್ಡ ಸದ್ದುಗದ್ದಲವನ್ನು ಏರ್ಪಡಿಸಿದ್ದಾರೆ. ಯಾವ ರೀತಿ ಸದನದ ಕೋಲಾಹಲಕ್ಕೆ ಕಾರಣವಾಯಿತು ಅಂತ ಹೇಳಿ ಪ್ರಭು?
ನಿಜಕ್ಕೂ ದಶರಥ ಲೋಕಸಭೆಯ ಇತಿಹಾಸದಲ್ಲೇ ಇದೊಂದು ದೊಡ್ಡ ಮಟ್ಟದ ಅಮಾನತಾಗಿರುವಂತಹ ಸಂಖ್ಯೆ ಅಂತ ಹೇಳ್ಬೋದು ಲೋಕಸಭೆಯ ಸದಸ್ಯರ ಸಂಖ್ಯೆ. ಯಾಕಂತ ಹೇಳಿದ್ರೆ ಈ ಹಿಂದೆ ನಾವು ಕೆಲವೊಂದಿಷ್ಟು ಕಲಾಪ ನಡೆದಂತಹ ಸಂದರ್ಭದಲ್ಲಿ ಗಮನಿಸಿದಾಗ 10ರಿಂದ 15 ಜನ ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ಹೇಳ್ಬೋದು. ಬಟ್ ಈಗ ಒಟ್ಟು 47 ಸಂಸದರನ್ನ ಅಮಾನತು ಮಾಡಲಾಗಿದೆ ಲೋಕಸಭೆಯ ಕಲಾಪದಲ್ಲಿ. ಆದರೂ ಕೂಡ ಒಂದೇ ಒಂದು ಕಲಾಪದಲ್ಲಿ ಅಂತ ಹೇಳ್ಬೋದು. ಯಾಕಂದ್ರೆ ಡಿಸೆಂಬರ್ 4ರಿಂದ ಶುರುವಾಗಿರುವಂತಹ ಒಂದು ಅಧಿವೇಶನ ಏನಿದೆ ಸಂಸತ್ನ ಅಧಿವೇಶನ, ಅಲ್ಲಿ ಕಳೆದ ಗುರುವಾರ ಒಟ್ಟು 14 ಜನ ಸಂಸದರನ್ನ ಅಮಾನತು ಮಾಡಲಾಯಿತು. ಕಾರಣ ಅಂತ ಹೇಳಿದ್ರೆ ಇದೇ ವಿಚಾರ, ಭದ್ರತಾ ಲೋಪ. ಸಂಸತ್ನಲ್ಲಿ ಮೊನ್ನೆ ಯಾವ ರೀತಿಯಾದಂತಹ ಸ್ಮೋಕ್ ಬಾಂಬ್ ದಾಳಿ ಆಯಿತು, ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು. ಗೃಹ ಸಚಿವ ಅಮಿತ್ ಶಾ ಅವರು ಉತ್ತರ ಕೊಡಬೇಕು, ರಾಜೀನಾಮೆಯನ್ನು ಕೊಡಬೇಕು. ಅದರ ಜೊತೆಗೆ ಪ್ರಧಾನಿ ಮೋದಿ ಅವರು ಕೂಡ ಮೌನವನ್ನು ಮುರಿಬೇಕು ಅನ್ನುವಂಥ ಒತ್ತಾಯದ ಮೇರೆಗೆ ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನು ಮಾಡುವಂಥದ್ದು, ಪೋಸ್ಟರ್ಗಳನ್ನ ಪ್ರದರ್ಶನ ಮಾಡುವಂಥದ್ದು ಮತ್ತು ಧಿಕ್ಕಾರಗಳನ್ನು ಕೂಗುವಂಥದ್ದು, ಸದನಕ್ಕೆ ಅಡ್ಡಿಪಡಿಸುವಂತಹ ಪ್ರಯತ್ನಗಳೇನಾಗಿತ್ತು. ಆ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಂಡು 13 ಜನ ಲೋಕಸಭಾ ಎಂಪಿ, ಒಬ್ಬರು ರಾಜ್ಯಸಭಾ ಎಂಪಿಯನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಯಿತು. ಬಟ್ ಇವತ್ತು ನಡೆದಂತಹ ಬೆಳವಣಿಗೆ ಅಂತ ಹೇಳಿದ್ರೆ ಈ ಅಮಾನತಾದಂತಹ ಸಂಸದರನ್ನ ವಾಪಸ್ ಸದನಕ್ಕೆ ಸೇರಿಸಿಕೊಳ್ಬೇಕು. ಈ ರೀತಿಯ ಸರ್ವಾಧಿಕಾರದ ನಿರ್ಧಾರ ಅಥವಾ ಪ್ರಜಾಪ್ರಭುತ್ವದ ಮೇಲಿನ ಈ ಒಂದು ಧೋರಣೆ ಏನಿದೆ ಇದನ್ನ ಹೋಗಲಾಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇತ್ತು. ಪ್ರಮುಖವಾಗಿ ಲೋಕಸಭೆ ವಿಪಕ್ಷ ನಾಯಕ ಕಾಂಗ್ರೆಸ್ನ ಸಂಸದ ಅಧೀರ್ ರಂಜನ್ ಚೌಧರಿ ಕೂಡ ಈ ವಿಚಾರವಾಗಿ ಅಮಿತ್ ಶಾ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ನಡೆಸ್ತಾ ಇದ್ರು. ಪ್ರಧಾನಿ ಮೋದಿ ಅವರು ಕೂಡ ಸದನಕ್ಕೆ ಬರಬೇಕು, ಉತ್ತರವನ್ನ ಕೊಡಬೇಕು. ಮತ್ತೆ ಈಗೇನು ಸಮಿತಿಯನ್ನ ರಚನೆ ಮಾಡಲಾಗಿದೆ, ಲೋಕಸಭೆಯಲ್ಲಿ ಒಂದು ಸಮಿತಿ ರಚನೆ ಮಾಡಲಾಗಿದೆ ತನಿಖೆಗಾಗಿ, ಆದಷ್ಟು ಬೇಗ ತನಿಖೆ ಮುಗಿಬೇಕು. ತನಿಖೆ ಮುಗಿಯುವವರೆಗೂ ಕೂಡ ಪ್ರಧಾನಿಗಳು ವೇಟ್ ಮಾಡಬಾರ್ದು ಅಂತ ಆಗ್ರಹವನ್ನ ಮಾಡ್ತಾ ಇದ್ರು. ಅದಕ್ಕೆ ಧ್ವನಿಗೂಡಿಸಿದಂತಹ ಟಿಎಂಸಿ, ಆಮ್ ಆದ್ಮಿ ಪಕ್ಷ, ಅದರ ಜೊತೆಗೆ ಡಿಎಂಕೆಯ ಸದಸ್ಯರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಅಮಿತ್ ಶಾ ವಿರುದ್ಧ ಧಿಕ್ಕಾರಗಳನ್ನ ಕೂಗಲಿಕ್ಕೆ ಆ ಸಂದರ್ಭದಲ್ಲಿ ಪ್ರಾರಂಭವನ್ನು ಮಾಡಿದ್ರು. ಸದನದ ಬಾವಿಗಳನ್ನು ಕೂಡ ಅಡ್ಡಿಪಡಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಹಾಗಾಗಿ 33 ಜನ ಸಂಸದರನ್ನ ಏಕಕಾಲಕ್ಕೆ ಇವತ್ತು ಅಮಾನತು ಮಾಡಿ ಸ್ಪೀಕರ್ ಅವರು ಆದೇಶವನ್ನು ಹೊರಡಿಸಿದ್ರು. ಅದರಲ್ಲಿ ಅಧೀರ್ ರಂಜನ್ ಚೌಧರಿ ಆಗಿರ್ಬೋದು, ಸುಗೋತ್ರ ಆಗಿರ್ಬೋದು, ಬಾಲನ್ ಆಗಿರ್ಬೋದು, ದಯಾನಿಧಿ ಮಾರನ್, ಈ ರೀತಿಯಾಗಿ 33 ಸಂಸದರನ್ನ ಏಕಕಾಲಕ್ಕೆ ಅಮಾನತು ಮಾಡಲಾಗಿದೆ. ಈಗ ವಿಪಕ್ಷಗಳ ಒಂದು ವಾಗ್ದಾಳಿಗೆ ಕಾರಣ ಆಗ್ತಿದೆ. ಯಾಕಂತ ಹೇಳಿದ್ರೆ ಮೊನ್ನೆ ನಾವು ಗಮನಿಸಿದ್ವಿ, ಮಹುವಾ ಮೊಯಿತ್ರಾ ಅನ್ನುವಂತಹ ಒಬ್ಬ ಟಿಎಂಸಿ ಸಂಸದೆಯನ್ನು ಕೂಡ ಅಮಾನತು ಮಾಡಲಾಯಿತು ಒಂದು ಲಂಚ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅಂದ್ರೆ ಅಲ್ಲಿಂದಲೂ ಕೂಡ ಈಗ ನಿರಂತರವಾಗಿ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಿರೋದು ಪ್ರತಿಪಕ್ಷಗಳು. ಅಂದ್ರೆ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡುವಂಥದ್ದು ಅಥವಾ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಪ್ರಶ್ನೆ ಮಾಡುವಂಥವ್ರನ್ನ ಹತ್ತಿಕ್ಕಲಾಗ್ತಾ ಇದೆ. ಬೇಕು ಅಂತಲೇ ದ್ವೇಷದ ರಾಜಕಾರಣದಿಂದ ಅವರ ಧ್ವನಿಯನ್ನು ಅಡಗಿಸುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ನಿರಂತರವಾಗಿ ಸ್ಪೀಕರ್ ಅವರ ಮೂಲಕ ಅಂದ್ರೆ ಮಾಡಿಸ್ತಾ ಇದೆ. ಪಕ್ಷಪಾತಿಯಾಗಿ ಸ್ಪೀಕರ್ ಅವರು ನಿರ್ಧಾರವನ್ನ ತೆಗೆದುಕೊಡ್ತಿರುವಂತ ಆರೋಪವನ್ನು ಮಾಡ್ತಿದ್ದಾರೆ. ಸದನದ ಹೊರಗೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಲಿಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಮೊನ್ನೆ ಕೂಡ ಸಂಸತ್ನ ಸದಸ್ಯರು 14 ಜನ ಅಮಾನತಾದಾಗ ಗಾಂಧಿ ಪ್ರತಿಮೆ ಮುಂಭಾಗ ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ನಡೆದಿತ್ತು. ಬಟ್ ಅದರ ಮುಂದುವರೆದ ಭಾಗವಾಗಿ ಇವತ್ತು ಕೂಡ ಪ್ರತಿಭಟನೆ ನಡೆಯುವಂತಹ ಸಾಧ್ಯತೆಗಳಿದ್ದಾವೆ. 22ರವರೆಗೆ, ಡಿಸೆಂಬರ್ 22ರವರೆಗೆ ಈ ಸಂಸತ್ನ ಚಳಿಗಾಲದ ಅಧಿವೇಶನ ನಡೆಯುತ್ತೆ. ಹಾಗಾಗಿನೇ ಈಗ ಒಂದೇ ಒಂದು ಆರೋಪ ಕೇಳಿ ಬರ್ತಾ ಇರೋದು, ಲೋಕಸಭೆ ಚುನಾವಣೆ ಹತ್ರ ಬರ್ತಿದೆ. ಈಗ ಮಣಿಪುರ ಹಿಂಸಾಚಾರದಂತಹ ಸಂದರ್ಭದಲ್ಲೂ ಕೂಡ ಅಷ್ಟೇ ಮಾತಾಡಲಿಕ್ಕೆ ಚರ್ಚೆಗೆ ಅವಕಾಶವನ್ನ ಕೊಟ್ಟಿರಲಿಲ್ಲ. ಈ ಒಂದು ಸಂಸತ್ ಮೇಲಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸದನಕ್ಕೆ ಬಂದು ಉತ್ತರವನ್ನ ಕೊಡಬೇಕು, ಅಮಿತ್ ಶಾ ಅವರು ಕೂಡ ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯ ಪದೇ ಪದೇ ಪ್ರತಿಪಕ್ಷದ ಸದಸ್ಯರು ಮಾಡ್ತಾ ಬರ್ತಾ ಇದ್ದಾರೆ. ಬಟ್ ಈಗ ಲೋಕಸಭೆಯ ಕೆಲವೊಂದಿಷ್ಟು ಹಿಸ್ಟ್ರಿಗಳನ್ನ ನೋಡೋದಾದ್ರೆ 47 ಜನ ಸಂಸದರು, ಇದು ಹಾಗೆ ಮುಂದುವರಿಯುವಂತಹ ಸಾಧ್ಯತೆಗಳು ದಟ್ಟವಾಗಿದೆ ದಶರಥ. ಯಾಕಂತ ಹೇಳಿದ್ರೆ ನಿರಂತರವಾಗಿ ದಿನದ ದಿನಕ್ಕೆ ವಿಪಕ್ಷಗಳ ಸದಸ್ಯರು ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಬಿಗಿಪಟ್ಟನ್ನ ಮುಂದುವರಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಪ್ರಭು ನಿಮ್ಮೆಲ್ಲ ಮಾಹಿತಿಗೆ. सारे नेता सस्पेंड, हाँ मैं भी सस्पेंड हो चुके हैं सुबह से, और कई दिनों से हमारा मांग बड़ा सीधे मांग कि एक तो ये कि हमारे जितने एमपीज को निलंबित किए गए हैं उनको बहाली, हाँ सब सारे नेता सस्पेंड, हाँ मैं भी सस्पेंड हो चुके हैं सुबह से, और कई दिनों से हमारा मांग बड़ा सीधे मांग कि एक तो ये कि हमारे जितने एमपीज को निलंबित किए गए हैं उनको बहाली हो, और सदन में आकर हमारे गृह मंत्री एक बयान दे। जो बयान सदन की बाहर रोजाना देते हैं, टीवी की सामने बैठ के सारे देशवासियों की सुनाते हैं, उसमें से कुछ सदन के अंदर आकर वो कहे और हमारे सबको और देशवासियों को अवगत कराएं कि अगले तारीख में सदन के और इसके साथ साथ देश की
सुरक्षा के लिए सरकार क्या क्या कदम उठा रहे हैं।